ಅರೆ ಸ್ಪೆಸಿಫಿಕ್ ಆಗಿ ನಿಮ್ಗೆ ಎಲ್ರಿಗೂ ಗೊತ್ತು, ನಾನು ಯಾವ ಇಶ್ಯೂ ಬಗ್ಗೆನೂ ನಾನು ಕಮೆಂಟ್ ಮಾಡಲ್ಲ. ಬಟ್ ಬೇಸಿಕಲಿ ಒಂದು ಯಾರ್ ಫ್ಯಾನ್ಸ್ ಆದ್ರೂ ಒಂದು ಜವಾಬ್ದಾರಿ ಬೇಕು. ಹೆಣ್ಮಕ್ಳ ಬಗ್ಗೆ ಈಗ ನೋಡಿ, ನಾನು ಅದೇ ಹೇಳಿದ್ವಿ, ಈ ಸಿನಿಮಾಲಿ ಇರುವಂತ ಕಂಟೆಂಟ್ ಹೆಣ್ಮಕ್ಳಿಗೆ ಕಿರುಕುಳ ಕೊಡಬಾರ್ದು ಅನ್ನೋದೇ ಮೇಜರ್ ಕಂಟೆಂಟ್ ಇರೋದು. ಏನಾಗ್ಬಿಟ್ಟಿದೆ ಇವಾಗ, ಎಲ್ರ ಕೈಯಲ್ಲೂ ಫೋನ್ ಇರುತ್ತೆ, ಚಿಕ್ಕ ಚಿಕ್ಕ ಮಕ್ಳ ಕೈಯಲ್ಲಿ ಐಪ್ಯಾಡ್ ಇದೆ. ಸೊ ಎಲ್ರಿಗೂ ನಾವ್ ಏನ್ ಬೇಕಾದ್ರೂ ಹಾಕ್ಬೋದು, ಅದು ಯಾರಿಗೂ ಗೊತ್ತಾಗಲ್ಲ ಅನ್ನೋ ಒಂದು ಧೈರ್ಯ. ಯಾಕಂದ್ರೆ ಮುಂದೆ ಬಂದು ಹೇಳೋದಕ್ಕಾಗಲ್ಲ, ಹಿಂದೆಯಿಂದ ಯಾರ ಹೆಸರು ಹಾಕೊಂಡು ಬೇಕಿದ್ರೆ ಯಾರ ಬಗ್ಗೆ ಆದ್ರೂ ಕಮೆಂಟ್ ಮಾಡ್ಬೋದು. ಧೈರ್ಯ ಇದ್ರೆ ಮುಂದೆ ಬಂದು ಮಾಡ್ಬೇಕು. ಬಟ್ ಯಾರದೇ ಫ್ಯಾನ್ಸ್ ಆಗ್ಲಿ ಈ ತರದ್ದು ನೆಗೆಟಿವ್, ನಾನು ಆಕ್ಚುಲಿ ರಾಗಿಣಿ ಅವ್ರ ತಂಗಿಗೂ ಕನಿಕಾ ಅವ್ರಿಗೆ ಅವ್ರ ಸ್ಟುಡಿಯೋದು ಒಂದು ನಂಬರ್ ಇದೆ, ಅದಕ್ಕೆ ಯಾರೋ ಒಬ್ಬ ಒಂದು 280 ಫೋನ್ ಕಾಲ್ಸ್ ಮಾಡಿದ. ರೀಸೆಂಟ್ ಆಗಿ ಅಶ್ಲೀಲವಾಗಿ ಏನೋ ಫೋಟೋಸ್ ಎಲ್ಲ ಕಳಿಸಿದಾನೆ. ಬಟ್ ನಾವೇನೇ ಮಾಡಿದ್ರೆ ಲೀಗಲ್ ಸಿಸ್ಟಮ್, ಅದನ್ನ ಲೀಗಲ್ ಆಗಿ ಹೋಗ್ಬೇಕು. ಸೊ ನಾನು ಮಾತಾಡಿದ್ದೀನಿ, ಇನ್ನೇನು ನಾನು ಕಂಪ್ಲೇಂಟ್ ಕೊಡಬೇಕು ಅದಕ್ಕೋಸ್ಕರ. ಬಟ್ ಏನೇ ಮಾಡಿದ್ರು ಕಾನೂನು ಒಂದು ದಾರಿ ಇದೆ, ಅದ್ರ ಮೂಲಕ ಮಾಡಬೇಕು. ಬಟ್ ಯಾರದೇ ಫ್ಯಾನ್ಸ್ ಆದ್ರೂ ದಯವಿಟ್ಟು ರೆಸ್ಪಾನ್ಸಿಬಿಲಿಟಿ